ದಿನಾಂಕ 2/2/2025 ಬೆಳಗ್ಗೆ ಸುಮಾರು 10:30 ಸಂದರ್ಭದಲ್ಲಿ ಕೋಲಾರ ನಗರದ ವಾರ್ಡ್ ನಂಬರ್ 27ರ ಕಾರಂಜಿಕಟ್ಟೆ ರಾಜನಗರದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಸೆಕೆಂಡ್ ಹ್ಯಾಂಡ್ ಗೃಹ ಉಪಯೋಗಿ ವಸ್ತುಗಳ ದಾಸ್ತಾನು ಶೆಡ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಭಾರೀ ಅನಾಹುತದಿಂದ ಸಾರ್ವಜನಿಕರು ಪಾರಾಗಿರುವ ಘಟನೆ ನಡೆದಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ವಾರ್ಡ್ನ ಸದಸ್ಯರು ಮತ್ತು ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀ ದೇವಮ್ಮ ರಮೇಶ್ ರವರು ಮತ್ತು ಅವರ ಪತಿ ಕುರಿಗಳ ರಮೇಶ್ ಅವರು ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದವರನ್ನ ಮತ್ತು ಪೊಲೀಸ್ ಇಲಾಖೆಯವರನ್ನ ಮತ್ತು ನಗರಸಭೆಯ ವತಿಯಿಂದ ಜೆಸಿಬಿ ಮತ್ತು ಪೌರ ಕಾರ್ಮಿಕರನ್ನು ಕರೆಸಿ ಆಗಬಹುದಾದ ದೊಡ್ಡ ಅನಾಹುತದಿಂದ ಪಾರು ಮಾಡಲು ಶ್ರಮಿಸಿದ್ದಾರೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರಸಭೆಯ ಅಧ್ಯಕ್ಷರು, ಬೆಂಕಿ ತಗುಲಿದ ತಕ್ಷಣ ವಾರ್ಡ್ನ ಜನರು ನಮಗೆ ಮಾಹಿತಿ ನೀಡಿದ ಪರಿಣಾಮವಾಗಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಯಶಸ್ವಿಯಾಗಲು ಸಹಕಾರಿಯಾಗಿದೆ ಮತ್ತು ಯಾವುದೇ ಪ್ರಾಣಹಾನಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸಹಕಾರಿಯಾಗಿದೆ ಅಂತ ತಿಳಿಸಿದರು. ನಗರದಲ್ಲಿ ಸಾರ್ವಜನಿಕರು ಮುಂದೆ ಬಿಸಿಲು ಕಾಲ ಸಮೀಪಿಸ್ತಾ ಇದ್ದು ಬೆಂಕಿ ಅನಾಹುತಗಳು ಸಂಭವಿಸುವ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕು ಹಾಗೂ ಇತರ ಶೆಡ್ಗಳು ನಿರ್ಮಿಸುವಾಗ ಸಂಬಂಧಪಟ್ಟ ಇಲಾಖೆಯಲ್ಲಿ ಪರವಾನಗಿ ಪಡೆಯಬೇಕು ಮತ್ತು ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸಬೇಕು. ಬೆಂಕಿಯಿಂದ ನಷ್ಟವಾದರೆ ಪರಿಹಾರ ಸಿಗುತ್ತದೆ ಅಂತ ಹೇಳಿದರು. ಈ ಕಾರ್ಯಾಚರಣೆಗೆ ಸಹಕರಿಸಿದ ವಾರ್ಡಿನ ಜನತೆಗೆ ಅಗ್ನಿಶಾಮಕ ಇಲಾಖೆಯವರಿಗೆ, ಪೊಲೀಸ್ ಇಲಾಖೆಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಹಾಗೂ ಸ್ಥಳೀಯರಾದ ಎಂ ಚಂದ್ರಮೌಳಿ, ಸಿರಾಜ್ ಪಾಷಾ, ಪ್ಯಾರಜಾನ್ ಮೃತ್ಯುಂಜಯ, ಇರ್ಫಾನ್ ಖಾನ್, ಬಾಷಾಬೈ, ನವಾಜ್ ಬೇಗ್, ನಾಶೀರ್, ಸುಬ್ರಮಣಿ, ನೂರ್ ಸಾಬ್, ರಿಜ್ವಾನ್ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. पानी घेता नहीं मिलता होता. ಸೈಡ್ में ಅವರತ್ತಲ್ಲ ಬೈಕುರೆ ನಂಬರ್ 27